ನಮಸ್ಕಾರ. ಡಿಜಿಟಲ್ ಕನ್ನಡಿಗ ಕುಟುಂಬದ ಸದಸ್ಯರಿಗೆ ನಮ್ಮ ಡಿಜಿಟಲ್ ಕನ್ನಡಿಗ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋ ರಾಜ್ಯದ ಸಮಸ್ತ ಗೃಹಿಣಿಯರಿಗೆ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಬಂಪರ್ ಸುದ್ದಿಯನ್ನ ಹೊತ್ತು ತಂದಿದೆ. ಕಳೆದ ಕೆಲವು ತಿಂಗಳುಗಳಿಂದ ಹಣ ಯಾವಾಗ ಬರುತ್ತೆ, ನಮಗಿನ್ನೂ 2 ಕಂತು ಬಾಕಿ ಇದೆ ಅಂತ ಕಾಯುತ್ತಿದ್ದ ಲಕ್ಷಾಂತರ ಮಹಿಳೆಯರಿಗೆ ಈಗ ಸರ್ಕಾರ ಸಿಹಿ ಸುದ್ದಿ ನೀಡಿದೆ. ಹೌದು, ಬಾಕಿ ಇರುವ 30 ಮತ್ತು 31ನೇ ಕಂತಿನ ಹಣವನ್ನ ಒಟ್ಟಿಗೆ ಬಿಡುಗಡೆ ಮಾಡಲು ಸರ್ಕಾರ ಈಗ ಅಧಿಕೃತವಾಗಿ ಚಾಲನೆ ನೀಡಿದೆ. ಈ ಬಾರಿ ನಿಮ್ಮ ಖಾತೆಗೆ ಬರಲಿರೋದು ಬರೀ 2,000 ಅಲ್ಲ, ಬರೋಬ್ಬರಿ 4,000 ರೂಪಾಯಿಗಳು. ಈ ಹಣ ಯಾರಿಗೆ ಬರುತ್ತೆ, ಯಾವ ಜಿಲ್ಲೆಯವರಿಗೆ ಮೊದಲು ಸಿಗುತ್ತೆ, ಹಣ ಬರದೇ ಇದ್ರೆ ನೀವು ಏನು ಮಾಡಬೇಕು, ಈ ಎಲ್ಲ ಮಾಹಿತಿಯನ್ನ ಇವತ್ತು ನಾನು ನಿಮಗೆ ವಿವರವಾಗಿ ತಿಳಿಸಿಕೊಡ್ತೀನಿ. ವಿಡಿಯೋ ತುಂಬಾ ಮುಖ್ಯವಾಗಿದೆ, ಹಾಗಾಗಿ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯೋಜನೆಯ ವಿಳಂಬಕ್ಕೆ ಕಾರಣಗಳು. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಅನ್ನೋದು ನಮ್ಮ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಅತಿ ದೊಡ್ಡ ಯೋಜನೆ ಅನ್ನೋದು ನಮ್ಮೆಲ್ಲ ಗೊತ್ತೇ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹಣ ಜಮೆಯಾಗುವಲ್ಲಿ ಸಾಕಷ್ಟು ವಿಳಂಬವಾಗಿರೋದು ನಿಮ್ಮ ಗಮನಕ್ಕೆ ಬಂದಿರಬಹುದು. ಸರ್ಕಾರದ ಹತ್ತಿರ ಹಣ ಇಲ್ವಾ ಅಥವಾ ಯೋಜನೆ ನಿಂತು ಹೋಗುತ್ತಾ ಅನ್ನೋ 10 ಅನುಮಾನಗಳು ಜನರಲ್ಲಿದ್ವು. ಆದರೆ ಇದಕ್ಕೆ ಮುಖ್ಯ ಕಾರಣ ಚುನಾವಣಾ ನೀತಿ ಸಂಹಿತೆ ಮತ್ತು ತಾಂತ್ರಿಕ ಅಪ್ಡೇಟ್ಗಳು. ಈಗ ಎಲ್ಲ ಗೊಂದಲಗಳಿಗೂ ತೆರೆ ಬಿದ್ದಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಈಗ ತಾಂತ್ರಿಕ ಸಮಸ್ಯೆಗಳು ಬಗೆಹರಿದಿದ್ದು ಹಣ ಬಿಡುಗಡೆ ಪ್ರಕ್ರಿಯೆ ಚುರುಕುಗೊಂಡಿದೆ. ಹಣ ಬಿಡುಗಡೆಯ ವಿವರ: 4,000 ರೂಪಾಯಿ ಒಟ್ಟಿಗೆ. ಈಗ ಬಂದಿರೋ ಲೇಟೆಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ಸರ್ಕಾರ ಬಾಕಿ ಇರೋ 30ನೇ ಮತ್ತು 31ನೇ ಕಂತಿನ ಹಣವನ್ನ ಒಟ್ಟಿಗೆ ಸೇರಿಸಿ ಬಿಡುಗಡೆ ಮಾಡ್ತಿದೆ. ಅಂದ್ರೆ ಅರ್ಹ ಮಹಿಳೆಯರ ಖಾತೆಗೆ ನೇರವಾಗಿ 4,000 ರೂಪಾಯಿ ಜಮೆಯಾಗಲಿದೆ. ಇನ್ನು ಕೆಲವರಿಗೆ 3 ಕಂತು ಬಾಕಿ ಇದ್ರೆ ಅಂಥವರಿಗೆ 6,000 ರೂಪಾಯಿವರೆಗೂ ಹಣ ಸಿಗೋ ಸಾಧ್ಯತೆ ಇದೆ. ಇದು ನಿಜಕ್ಕೂ ಗೃಹಿಣಿಯರ ಪಾಲಿಗೆ ದೊಡ್ಡ ಆಸರೆಯಾಗಲಿದೆ. ಮೇ 4 ಮತ್ತು 5ನೇ ತಾರೀಕಿನಿಂದಲೇ ಈ ಪ್ರಕ್ರಿಯೆ ಆರಂಭವಾಗಿದೆ. ನಿಮ್ಮ ಜಿಲ್ಲೆಗೆ ಹಣ ಬಂದಿದೆಯಾ ಅಂತ ತಿಳಿಯಕ್ಕೆ ನಿಮ್ಮ ಬ್ಯಾಂಕ್ ಖಾತೆಯನ್ನ ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಆಯ್ದ 24 ಜಿಲ್ಲೆಗಳ ಪಟ್ಟಿ. ಈ ಹಣ ಬಿಡುಗಡೆಯು ಹಂತ ಹಂತವಾಗಿ ಜಿಲ್ಲಾವಾರು ನಡೀತಾ ಇದೆ. ಮೊದಲ ಹಂತದಲ್ಲಿ ಸರ್ಕಾರ 24 ಜಿಲ್ಲೆಗಳನ್ನು ಗುರುತಿಸಿದೆ. ಆ ಜಿಲ್ಲೆಗಳು ಯಾವುವು ಅಂದ್ರೆ, ಉತ್ತರ ಕರ್ನಾಟಕ ಭಾಗದ ಧಾರವಾಡ, ದಾವಣಗೆರೆ, ಬೆಳಗಾವಿ, ವಿಜಯಪುರ, ಕಲಬುರಗಿ, ಬಾಗಲಕೋಟೆ, ಬೀದರ್, ಯಾದಗಿರಿ, ರಾಯಚೂರು ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಪ್ರಕ್ರಿಯೆ ವೇಗವಾಗಿ ನಡೀತಾ ಇದೆ. ಇನ್ನು ದಕ್ಷಿಣ ಕರ್ನಾಟಕದ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಿತ್ರದುರ್ಗ, ತುಮಕೂರು, ಮಂಗಳೂರು, ಮಂಡ್ಯ, ಉತ್ತರ ಕನ್ನಡ, ಉಡುಪಿ, ಹಾಸನ, ಶಿವಮೊಗ್ಗ, ಮೈಸೂರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲೂ ಹಂತ ಹಂತವಾಗಿ ಹಣ ಬಿಡುಗಡೆ ಆಗ್ತಿದೆ. ನಿಮ್ಮ ಜಿಲ್ಲೆ ಇದರಲ್ಲಿದ್ದರೆ ಖಂಡಿತವಾಗಿ ನಿಮ್ಮ ಖಾತೆಗೆ ಹಣ ಬರಲಿದೆ. ಹಣ ಬರದೇ ಇದ್ದರೆ ಏನು ಮಾಡಬೇಕು? ಡಿಬಿಟಿ ಮತ್ತು ಆಧಾರ್ ಸೀಡಿಂಗ್. ಒಂದು ವೇಳೆ ಈ ಜಿಲ್ಲೆಗಳ ಪಟ್ಟಿಯಲ್ಲಿದ್ದರೂ ನಿಮಗೆ ಹಣ ಬಂದಿಲ್ಲ ಅಂದ್ರೆ ನೀವು ಗಾಬರಿಯಾಗಬೇಡಿ. ಇಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾದ್ದು ಡಿಬಿಟಿ ಸೀಡಿಂಗ್. ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಸರಿಯಾಗಿ ಲಿಂಕ್ ಆಗಿದೆಯಾ ಅನ್ನೋದನ್ನ ಖಚಿತಪಡಿಸಿಕೊಳ್ಳಿ. ಸರ್ಕಾರ ಹಣವನ್ನ ನೇರ ನಗದು ವರ್ಗಾವಣೆ ಮೂಲಕ ಕಳುಹಿಸೋದ್ರಿಂದ ನಿಮ್ಮ ಆಧಾರ್ ಕಾರ್ಡ್ ಯಾವ ಬ್ಯಾಂಕಿಗೆ ಲಿಂಕ್ ಆಗಿದೆಯೋ ಅದೇ ಖಾತೆಗೆ ಹಣ ಹೋಗುತ್ತೆ. ಹಳೆ ಬ್ಯಾಂಕ್ ಖಾತೆ ಚಾಲ್ತಿಯಲ್ಲಿಲ್ಲದಿದ್ದರೆ ಅಥವಾ KYC ಮಾಡಿಸದಿದ್ದರೆ ಹಣ ಬರೋದು ನಿಲ್ಲಬಹುದು. ಅದಕ್ಕೆ ಕೂಡಲೇ ಬ್ಯಾಂಕಿಗೆ ಹೋಗಿ ಆಧಾರ್ ಸೀಡಿಂಗ್ ಸ್ಟೇಟಸ್ ಚೆಕ್ ಮಾಡಿಸಿ. ತಾಂತ್ರಿಕ ತೊಂದರೆಗಳು ಮತ್ತು ಪರಿಹಾರ. ಬಹಳಷ್ಟು ಮಹಿಳೆಯರು ನಮಗೆ 28ನೇ ಕಂತು ಬಂದಿದೆ, ಆದರೆ 29 ಮತ್ತು 30ನೇ ಕಂತು ಬಂದಿಲ್ಲ ಅಂತ ಹೇಳ್ತಿರ್ತಾರೆ. ನೋಡಿ ಸ್ನೇಹಿತರೆ, ಸರ್ಕಾರ ಈಗ ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ತಿದೆ. ಒಟ್ಟಿಗೆ ಎಲ್ಲರಿಗೂ ಹಣ ಹಾಕಕ್ಕೆ ಆಗಲ್ಲ. ಹಾಗಾಗಿ ಜಿಲ್ಲೆಗಳ ಆಧಾರದ ಮೇಲೆ ಹಣ ಬರ್ತಾ ಇರುತ್ತೆ. ನಿಮ್ಮ ಜಿಲ್ಲೆಯ ಸರದಿ ಬಂದಾಗ ಬಾಕಿ ಇರೋ ಎಲ್ಲ ಹಣ ಒಟ್ಟಿಗೆ ಬರುತ್ತೆ. ಆದರೆ ರೇಷನ್ ಕಾರ್ಡ್ನಲ್ಲಿ ಯಜಮಾನಿಯ ಹೆಸರು ಬದಲಾಗಿದ್ದರೆ ಅಥವಾ ಅರ್ಜಿಯಲ್ಲಿ ತಪ್ಪುಗಳಿದ್ದರೆ ಮಾತ್ರ ಹಣ ತಡವಾಗುತ್ತೆ. ಇಂಥವರು ಹತ್ತಿರದ ಗ್ರಾಮ 1 ಅಥವಾ ಬೆಂಗಳೂರು 1 ಕೇಂದ್ರಕ್ಕೆ ಹೋಗಿ ನಿಮ್ಮ ಅರ್ಜಿಯ ಸ್ಥಿತಿಗತಿಯನ್ನ ಪರೀಕ್ಷಿಸಿಕೊಳ್ಳಿ. ಗೃಹಲಕ್ಷ್ಮಿ ಯೋಜನೆಯಿಂದ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ದೊಡ್ಡ ಮಟ್ಟದ ಅನುಕೂಲವಾಗಿದೆ ಅನ್ನೋದರಲ್ಲಿ 2 ಮಾತಿಲ್ಲ. ಸರ್ಕಾರ ಈ ಯೋಜನೆಯನ್ನ ಮುಂದುವರಿಸೋದಾಗಿ ಭರವಸೆ ನೀಡಿದೆ. ಹಾಗಾಗಿ ಹಣ ಲೇಟ್ ಆದರೂ ಖಂಡಿತ ಬಂದೇ ಬರುತ್ತೆ. ನಿಮ್ಮ ಬ್ಯಾಂಕ್ ಖಾತೆಗೆ ಮೊಬೈಲ್ ನಂಬರ್ ಲಿಂಕ್ ಮಾಡಿದ್ರೆ ಹಣ ಬಂದ ತಕ್ಷಣ ನಿಮಗೆ ಮೆಸೇಜ್ ಬರುತ್ತೆ. ನಿಮ್ಮ ಜಿಲ್ಲೆ ಯಾವುದು ಮತ್ತು ನಿಮಗೆ ಇಲ್ಲಿಯವರೆಗೆ ಎಷ್ಟು ಕಂತಿನ ಹಣ ಬಂದಿದೆ ಅನ್ನೋದನ್ನ ಮರಿದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಜಿಲ್ಲೆಯ ಹೆಸರನ್ನ ತಿಳಿಸಿದ್ರೆ ಮುಂದಿನ ಅಪ್ಡೇಟ್ ನೀಡಲು ನಿಮಗೆ ಸುಲಭವಾಗುತ್ತೆ. ಹಾಗೆಯೇ ಈ ಉಪಯುಕ್ತ ಮಾಹಿತಿಯನ್ನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ, ಅವರಿಗೂ ಸಹಾಯವಾಗಲಿ. ಇದೇ ಥರದ ನಿಖರವಾದ ಮತ್ತು ಅಧಿಕೃತ ಮಾಹಿತಿಗಳಿಗಾಗಿ ನಮ್ಮ ಡಿಜಿಟಲ್ ಕನ್ನಡಿಗ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಒಂದು ಲೈಕ್ ನಮಗೆ ಮತ್ತಷ್ಟು ವಿಡಿಯೋ ಮಾಡಲು ಸ್ಫೂರ್ತಿ ನೀಡುತ್ತೆ. ಮುಂದಿನ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಯ ಹೊಸ ಅಪ್ಡೇಟ್ ಜೊತೆ ಸಿಗ್ತೀನಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಡಿಜಿಟಲ್ ಕನ್ನಡಿಗ. ಧನ್ಯವಾದಗಳು. ಶುಭ ದಿನ.